ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದಿನ ಕತೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಮಾಧವ ಮತ್ತು ಪ್ರಿಯಾ ಜೋಡಿಯ ಮದುವೆ ರಿಜಿಸ್ಟ್ರೇಷನ್ ಮಾಡಿಸುವುದಕ್ಕೆ ಅಂತ ನಂದನ್, ಗಿರಿಜಾ ಮತ್ತು ಇಡೀ ಕುಟುಂಬವೇ ಸಂಭ್ರಮದಿಂದ ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಎಲ್ಲರೂ ಖುಷಿಯಾಗಿದ್ದರೆ ಪ್ರಿಯಾ ಮಾತ್ರ ಮುಖ ಸಣ್ಣಗೆ ಮಾಡಿಕೊಂಡು ಏನೋ ದೊಡ್ಡ ತಪ್ಪು ಮಾಡಿ ಸಿಕ್ಕಿ ಬೀಳುವಳಂತೆ ತಳಮಳಿಸುತ್ತಾ ನಿಂತಿರ್ತಾಳೆ. ಒಳಗಡೆ ಆಫೀಸರ್ ಇಬ್ಬರ ಆಧಾರ್ ಕಾರ್ಡು ಮತ್ತು ವಿವರಗಳನ್ನು ಕೇಳಿದಾಗ ಮಾಧವ ತಕ್ಷಣ ತನ್ನ ಕಾರ್ಡ್ ಕೊಡುತ್ತಾನೆ. ಪ್ರಿಯಾ ಕೂಡ ಭಯದಿಂದಲೇ ತನ್ನ ಆಧಾರ್ ಕಾರ್ಡನ್ನು ನಂದನ್ ಕೈಗೆ ನೀಡುವಾಗ ಅವಳ ಕೈ ನಡುಕಕ್ಕೆ ಆ ಕಾರ್ಡ್ ಕೆಳಗೆ ಬಿದ್ದು ಬಿಡುತ್ತದೆ. ನಂದನ್ ಆ ಕಾರ್ಡನ್ನು ಕೆಳಗಿನಿಂದ ಎತ್ತಿ ನೋಡಿದಾಗ ಅವನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಜ್ಯೋತಿಷ್ಯ ಕೇಳುವಾಗ ಪ್ರಿಯಾಳ ವಯಸ್ಸನ್ನು ಕಮ್ಮಿ ಹೇಳಿ ಮದುವೆ ಮಾಡಿಸಿದ್ದರು. ಆದರೆ ಆಧಾರ್ ಕಾರ್ಡ್ನಲ್ಲಿ ಪ್ರಿಯಾ ಮಾಧವನಿಗಿಂತ 1 ವರ್ಷ ದೊಡ್ಡವಳು ಅಂತ ಇರುತ್ತದೆ. ಇಷ್ಟು ದೊಡ್ಡ ನಿಜವನ್ನು ತಮಗೆ ಮುಚ್ಚಿಟ್ಟಿದ್ದಾರೆ ಎಂದು ನಂದನ್ ಅವರಿಗೆ ತೀವ್ರ ಕೋಪ ಬರುತ್ತದೆ. ತಕ್ಷಣ ಅವನು ಆಫೀಸರ್ಗೆ, ನಮಗೆ ಸ್ವಲ್ಪ ಪರ್ಸನಲ್ ಕೆಲಸವಿದೆ, ಈ ರಿಜಿಸ್ಟ್ರೇಷನ್ನು ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಿಬಿಡು ಎಂದು ಹೇಳಿ ಎಲ್ಲರನ್ನೂ ಹೊರಗೆ ಕರೆದುಕೊಂಡು ಬಂದು ಬಿಡುತ್ತಾನೆ. ಮನೆಯವರಿಗೆಲ್ಲ ಏನಾಗುತ್ತಿದೆ ಎಂದು ಅರ್ಥವಾಗದೆ ಗೊಂದಲದಲ್ಲಿರುವಾಗಲೇ ನಂದನ್ ಅವರು ಮಾಧವನಿಗೆ ಪ್ರಿಯಾಳ ಅಮ್ಮ ವೀಣಾ ಮತ್ತು ಅವಳ ಅಪ್ಪನನ್ನು ತಕ್ಷಣ ಇಲ್ಲಿಗೆ ಕರೆಸುವಂತೆ ಆರ್ಡರ್ ಮಾಡ್ತಾನೆ. ಮಾಧವನಿಂದ ಫೋನ್ ಕರೆ ಹೋಗುತ್ತಿದ್ದಂತೆ ವೀಣಾಳಿಗೆ ತಾನು ಮುಚ್ಚಿಟ್ಟಿದ್ದ ಸತ್ಯಲ್ಲಿ ಬಯಲಾಯಿತೋ ಎಂಬ ಭಯ ಶುರುವಾಗಿ ಒದ್ದಾಡುತ್ತಾ ಗಂಡನ ಜೊತೆ ರಿಜಿಸ್ಟ್ರೇಷನ್ ಆಫೀಸ್ ಹತ್ತಿರ ಓಡಿ ಬರ್ತಾಳೆ. ಅವರು ಬರುತ್ತಿದ್ದಂತೆ ನಂದನ್ ಎಲ್ಲರ ಮುಂದೆ ನೇರವಾಗಿ ವೀಣಾಳನ್ನು ತರಾಟೆಗೆ ತೆಗೆದುಕೊಳ್ತಾನೆ. ನಿಮ್ಮ ಮಗಳು ನನ್ನ ಮಗನಿಗಿಂತ 1 ವರ್ಷ ದೊಡ್ಡವಳು, ಹೌದಾ ಅಲ್ವಾ? ಅಷ್ಟು ಮಾತ್ರ ಹೇಳಿ ಎಂದು ಹುಡುಕುತ್ತಾನೆ. ಈ ಮಾತು ಕೇಳಿ ಮಾಧವನಿಗೆ ಜಗತ್ತೇ ಉಲ್ಟಾ ಆದಂತಾಗುತ್ತದೆ. ಪ್ರಿಯಾ ನನಗಿಂತ 1 ವರ್ಷ ದೊಡ್ಡವಳ ಅಂತ ಮಾಧವ್ ದಿಗ್ಭ್ರಮೆಯಲ್ಲಿ ನಿಲ್ತಾನೆ. ಅಲ್ಲಿ ನಿಂತಿದ್ದ ಉಳಿದವರೆಲ್ಲರೂ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಶಾಕ್ ಆಗ್ತಾರೆ. ನಂದನ್ ಕೋಪದಿಂದ, ಯಾಕೆ ಇಬ್ಬರು ಬಾಯಿ ಮುಚ್ಚಿಕೊಂಡು ನಿಂತಿದ್ದೀರಾ? ಇಷ್ಟು ದೊಡ್ಡ ಸತ್ಯವನ್ನು ಮುಚ್ಚಿಟ್ಟು ಮೋಸ ಮಾಡಿದ್ದೀರಲ್ಲ, ಈಗ ಬಾಯಿ ಬಿಡಿ ಎಂದು ಪ್ರಿಯಾ ಮತ್ತು ವೀಣಾಳನ್ನು ತರಾಟೆಗೆ ತೆಗೆದುಕೊಳ್ತಾನೆ. ಪ್ರಿಯಾ, ವೀಣಾ ಇಬ್ಬರು ತಲೆ ತಗ್ಗಿಸಿ ಏನು ಹೇಳಲಾಗದೆ ಅಸಹಾಯಕರಾಗಿ ನಿಲ್ಲುವುದರೊಂದಿಗೆ ಈ ರೋಮಾಂಚನಕಾರಿ ಕತೆ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.